ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ರೆಡ್ಡೇರಹಟ್ಟಿ ಪ್ರತಿವರ್ಷದಂತೆ ಈ ವರ್ಷವೂ ಕೂಡ ಮುಗುಳುಕೋಡ್ ಶ್ರೀ ಯಲ್ಲಾಲಿಂಗ ಮಹಾರಾಜರ ಶಿಷ್ಯರಾದ ಶ್ರೀ ಶ್ರೀ ಗಣಪತಿ ಮಹಾರಾಜರ ಕೃಪೆ ಆಶೀರ್ವಾದದಿಂದ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸುಕ್ಷೇತ್ರ ಪತ್ರಿವನದ ರೆಡ್ಡೇರರೆಟ್ಟಿ ಗ್ರಾಮದಲ್ಲಿ ಶ್ರೀ ಶ್ರೀ ಗಣಪತಿ ಮಹಾರಾಜರ ರಥೋತ್ಸವ ಜರುಗಿತು. ಶ್ರೀ ಮಾಧವಾನಂದ ಮಹಾರಾಜರ ನೇತೃತ್ವದಲ್ಲಿ ನಡೆದ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ ಹಾಗೂ ಖ್ಯಾತ ಪ್ರವಚನಕಾರರಾದ ಶ್ರೀ ಪ್ರಶಾಂತ್ ಮಹಾರಾಜರು, ಶ್ರೀ ಸಿದ್ಧ ಸಂಸ್ಥಾನ ಮಠ, ಸಂಕ ತಾಲೂಕು, ಜತ್, ಬಸವರಾಜ ಪಟ್ಟಣಶೆಟ್ಟಿ ಸಾಕಿನ್ ಘಟಪ್ರಭಾ ಇವರು ಬರೆದಿರುವ ಗಣಪತಿ ಮಹಾರಾಜರ ಗ್ರಂಥ ಬಿಡುಗಡೆ ಮಾಡಿದರು. ಪತ್ರಿವನ ಶ್ರೀಗಳಿಂದ ರುದ್ರಾಭಿಷೇಕ, ಭಕ್ತಾದಿಗಳಿಗೆ ಮಹಾಪ್ರಸಾದ, ಜಾತ್ರಾ ಕಮಿಟಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಊರಿನ ಗ್ರಾಮಸ್ಥರು, ಹೆಣ್ಣು ಮಕ್ಕಳು, ತಾಯಂದಿರು ಹಾಗೂ ಯುವಕರು ಪತ್ರಿವನದ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ಆಚರಿಸಿದರು. मंगलम शिव विष्णुपालाय मंगलम श्री विश्वराजाय मंगलम विश्वदिबीजाय विश्वेश्वराजाय विश्वदिबीजाय श्री विश्ववंद्याय मंगलम धर्मद टीविगे दरेय भगवतीगी दातगे दरेय भगवतीगी दातगे लक्षण शुद्ध शिव रूपगे कर्पूरारुति करगुवे श्री सीताराम शिव ज्योतिगे आनंद सागर पूरा
ಶ್ರೀ ಗಣಪತಿ ಮಹಾರಾಜರ ಪತ್ರಿವನ ಮಠ ರಡ್ಡೇರಟ್ಟಿ ಟ್ರಸ್ಟ್ ಕಮಿಟಿಯಿಂದ ನಾವು ಹೇಳೋದೇನೆಂದರೆ, ಪ್ರತಿ ವರ್ಷದಂತೆ ರಡ್ಡೇರಟ್ಟಿ ಗ್ರಾಮದಲ್ಲಿ ಈ ರಥೋತ್ಸವ, ಕುಸ್ತಿ, ಸಂಗ್ರಾಮ ಕಲ್ಲು ಮತ್ತು ಈ ನಮ್ಮ ಶ್ರೀ ಮಾಧವಾನಂದ ಮಹಾರಾಜರು ಅವರ ನೇತೃತ್ವದಲ್ಲಿ ಅತಿ ವಿಜೃಂಭಣೆಯಿಂದ ಈ ವರ್ಷ ನಡೆಯಿತು. ಈ ಪತ್ರಿವನದ ಒಂದು ಸಂಕ್ಷಿಪ್ತ ವಿವರಣೆ ಏನೆಂದರೆ, ಶ್ರೀ ಯಲ್ಲಾಲಿಂಗ ಮಹಾರಾಜ ಮುಗುಳ್ಕೋಟ್ ಅಜ್ಜರು ಈ ಪತ್ರಿವನವನ್ನು ನೋಡಿಕೊಂಡು ಅವರು ಹಳೆಯ ಕಾಲದಲ್ಲಿ ಅಂದರೆ ನಮ್ಮ ಅಜ್ಜ ಆಯಿಗಳ ಮುಂಚೆ ಇಲ್ಲಿ ಬಂದು ಈ ಸ್ಥಾನವನ್ನು ನೋಡಿ ಒಂದು ಗುರುತು ಮಾಡಿಕೊಂಡು ಹೋದರು. ಅದಾದ ನಂತರ ನಮ್ಮ ಗಣಪತಿ ಮಹಾರಾಜರು ಈ ಸ್ಥಳದಲ್ಲಿ ವಾಸಿಸಿ ಈ ರಡ್ಡೇರಟ್ಟದ ಸುಕ್ಷೇತ್ರ ಗ್ರಾಮವನ್ನು ಚೆನ್ನಾಗಿ ಪತ್ರಿವನವನ್ನು ಬೆಳೆಸಿ ತಮ್ಮ ಮಠವನ್ನು ಕಟ್ಟಿಸಿ ತಮ್ಮ ಗದ್ಗಿಯನ್ನು ಇದನ್ನು ಮಾಡಿಕೊಂಡು ತಾವು ಈ ಊರಲ್ಲಿ ತಮ್ಮ ಈ ಅರಣ್ಯ ಪ್ರದೇಶದಲ್ಲಿ ಯಾವ ರೀತಿ ಇರ್ತಾರೆ ಆ ರೀತಿ ಇದ್ದುಕೊಂಡು ಈ ಊರನ್ನು ಸುಕ್ಷೇತ್ರವನ್ನಾಗಿ ಮಾಡಿ ಅವರು ತಮ್ಮ 1977ರಂದು ದೈವಾಧೀನರಾದರು ಈ ಮಠದಲ್ಲಿ. ನಂತರ ಹನುಮಂತ ಮಹಾರಾಜರು ಬಂದು ಈ ರಡ್ಡೇರಟ್ಟಿ ಗ್ರಾಮದಲ್ಲಿ ಪ್ರಪ್ರಥಮವಾಗಿ ರಥೋತ್ಸವವನ್ನು ನಿರ್ಮಿಸಿ ಇಲ್ಲಿ ಪ್ರತಿ ವರ್ಷ ಅಮಾವಾಸ್ಯೆ ಆದ ಮರುದಿವಸ ಪಾಡ್ಯ ದಿವಸ ರಥೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುವಾಗಿ ಮಾಡಿದರು. ತದನಂತರ ಈ ಪ್ರತಿ ವರ್ಷ ಈ ರಡ್ಡೇರಟ್ಟಿ ಪತ್ರಿವನದ ಜಾತ್ರೆ ಸುಕ್ಷೇತ್ರವಾಗಿ ಅತಿ ವಿಜೃಂಭಣೆಯಿಂದ ನಡೆಯುತ್ತಾ ಬಂತು. ಈ ಏನು ಒಂದು ಈದಿದೆ ಅಂದರೆ ಗೊತ್ತಿಲ್ಲ. ಈ ಮಠದಲ್ಲಿ ಒಂದು ಅಜ್ಜರುಗಳು ಬಂದು ಯಾರು ನೆಲೆಸಿ ಚೆನ್ನಾಗಿ ಭಾಳ ದಿವಸದವರೆಗೆ ಇಲ್ಲಿ ನೆಲೆಸೋಕ್ಕಾಗ್ತಾ ಇಲ್ಲ. ಆದರೆ ಮಾಧವಾನಂದ ಮಹಾರಾಜರು ಈ ವರ್ಷ ಅವರು ತಮ್ಮ ಶ್ರಮದಿಂದ ಈ ಮಠದಲ್ಲಿ ಒಳ್ಳೆಯ ಒಂದು ಎಲ್ಲರನ್ನೂ ಜನರನ್ನು ಬೇಕಾಗಿಕೊಂಡು ಒಂದು ಇಚ್ಛೆಯಿಂದ ಅವರ ಒಂದು ಸ್ವಂತ ಮನಸ್ಸಿನಿಂದ ತಾವು ಈ ಎಲ್ಲರನ್ನು ಕೂಡಿಸಿ ಎಲ್ಲೆಲ್ಲಿಯೋ ಜನರ ಭಕ್ತರನ್ನು ಕೂಡಿಸಿ ಮತ್ತು ಈ ವರ್ಷ ಒಂದು ರಥೋತ್ಸವಕ್ಕೆ ರುದ್ರಾಕ್ಷಿಯನ್ನು ನಿರ್ಮಾಣಿಸಿದ ಗುಳಪ್ಪ ರಾಮಪ್ಪ ಕಟ್ಟಿ ಅವರು ನಮ್ಮ ರಥೋತ್ಸವಕ್ಕೆ ಚೆನ್ನಾಗಿ ವಿಜೃಂಭಣೆ ಮಾಡಿದರು. ಅವರ ರುದ್ರಾಕ್ಷಿಯನ್ನು ಕೊಪ್ಪಳದ ರುದ್ರಾಕ್ಷಿ ಮಾಲೆಯನ್ನು ಕೊಪ್ಪಳದ ಅಜ್ಜವರು ಮಾಡಿಕೊಟ್ಟರು. ಅದು ಈ ವರ್ಷ ನಮ್ಮ ರಥೋತ್ಸವಕ್ಕೆ ಒಳ್ಳೆಯ ವಿಜೃಂಭಣೆಯಾಯಿತು. ಅದೇ ರೀತಿ ಈಗ ಪ್ರತಿದಿನ ಒಂದು ಪ್ರವಚನ ಕಾರ್ಯಕ್ರಮವನ್ನು 5 ದಿನಗಳ ಕಾಲ ಪ್ರಶಾಂತ್ ಮಹಾರಾಜರು ತಮ್ಮ ಪ್ರವಚನವನ್ನು ಈ ನಮ್ಮ ಹಿಂದೂ ಸಮಾಜಕ್ಕೆ ಯಾವ ರೀತಿ ಸಂಸ್ಕೃತಿ ಬರಬೇಕು, ಯಾವ ರೀತಿ ಇರಬೇಕು, ನಾವು ಧರ್ಮ, ತಂದೆ ತಾಯಿ ಅಜ್ಜ ಆಯಿ ಬಂಧು ಬಳಗ ಯಾವ ರೀತಿ ಇರಬೇಕು ಅನ್ನೋದು ಈ ಮಠದಿಂದಲೇ ಉದ್ಭವ ಆಗ್ತಾ ಇದೆ. ಎಲ್ಲರೂ ಈ ರಥೋತ್ಸವ ಅಂದರೆ ಅವರನ್ನು ಮನಸ್ಸನ್ನು ಬದಲಾವಣೆ ಮಾಡಿ ಈ ಮಠಕ್ಕೆ ದುಡಿಲಿ, ಒಳ್ಳೆಯ ಭಕ್ತಿ ಬರಲಿ, ಅವರು ಮನೆಯಲ್ಲಿ ಒಳ್ಳೆಯ ಚೆನ್ನಾಗಿರಲಿ, ಸುಖ ಸಂಪತ್ತಿಯಾಗಿ ಸಮೃದ್ಧಿ ಇರಲಿ ಅಂತೇಳಿ ಅವರು ಪ್ರತಿ ದಿವಸ 5 ದಿವಸ ಪ್ರವಚನವನ್ನು ಮಾಡ್ತಾ ಬಂದರು. ಹೀಗೆ ನಮ್ಮ ಜಾತ್ರೆಯಲ್ಲಿ ಇವತ್ತು ರಥೋತ್ಸವ ಆದ ನಂತರ ನಾಳೆ ಸಂಗ್ರಾಮ ಕಲ್ಲು ಎತ್ತುವುದು ಮತ್ತು ಕುಸ್ತಿ ಇರುತ್ತದೆ. ಅದು 2ನೇ ದಿವಸ ಅವು ನಡೆಯುತ್ತದೆ. ಇವತ್ತು ವಿಶೇಷವೇನೆಂದರೆ ನಮ್ಮ ಗಣಪತಿ ಮಹಾರಾಜರ ಹೆಸರು ಈ ಮಠದಿಂದ ಹೆಚ್ಚು ನಮ್ಮ ಕರ್ನಾಟಕ ರಾಜ್ಯದೆಲ್ಲ ಬೆಳೀಲಿ ಅಂತ ಹೇಳಿ ಮಾಧವಾನಂದ ಮಹಾರಾಜರು ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಇವತ್ತು. ಅದು ನಮಗೆ ಒಳ್ಳೆಯ ಸಂತೋಷದ ಸುದ್ದಿ. ರಡ್ಡೇರಟ್ಟಿ ಗ್ರಾಮ ಓಂ ನಮಃ ಶಿವಾಯ. ರಡ್ಡೇರಟ್ಟಿ ಗ್ರಾಮದಲ್ಲಿ ಯುಗಾದಿಯ ಹಬ್ಬದ ನಿಮಿತ್ತವಾಗಿ ಗಣಪತೇಶ್ವರ ಪತ್ರಿ ಮಠದಲ್ಲಿ ಇವತ್ತು ರಥೋತ್ಸವ ಜರುಗುತ್ತದೆ. ನಂತರ ಅನ್ನಪ್ರಸಾದ ಸಂತರ್ಪಣೆ ಇರ್ತದೆ. ನಂತರ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ನಾಳಿಂದ ಮುಂಜಾನೆ ಸಂಗ್ರಾಮ ಕಲ್ಲು ಮತ್ತು ಗೊಂಡು ಹಾಗೂ ಕುಸ್ತಿ ಸರ ನಾಳೆಗೆ ಜರುಗುತ್ತವೆ. ಅದು ಪ್ರತಿ ವರ್ಷದಂತೆ ಮಾಡ್ಕೋತಾ ಬಂದೀವಿ. ಮುಂದೆ ಇನ್ನೂ ನಾವು ಬೇರೆ ಬೇರೆ ಷರತ್ತುಗಳನ್ನು ಹಮ್ಮಿಕೊಂಡಿದ್ದೇವೆ. ಮುಂದೆ 24 ತಾರೀಕಿಗೆ ಮುಂದೆ ಜೋಡೆತ್ತಿನ ತೆರಬಂಡಿ ಸ್ಪರ್ಧೆ ಇರುತ್ತದೆ. ಅದು ಎಲ್ಲ ವರ್ಷ ಮಾಡ್ಕೋತಾ ಬಂದೀವಿ. ಇದು ವರ್ಷ ಮುಂದೆ ಹೆಚ್ಚಿನ ಮಾಡಬೇಕಂತೇಳಿ ಒಂದು ಆಸೆ ಇದೆ. ನಮ್ಮ ಗಣಪತೇಶ್ವರ ಮಹಾರಾಜರ ಅನ್ನ ಪ್ರಸಾದ ಸೇವೆಯನ್ನು ಭಾಳ ವಿಜೃಂಭಣೆಯಿಂದ ಮಾಡಿಸಿ ನಮಗೆಲ್ಲ ಸರಿ ಅನ್ನಿಸ್ತಾ ಇದೆ. ಅದಕ್ಕೆ ನಾವು ಇನ್ನೂವರೆಗೆ ಯಾವುದೋ ಇಲ್ಲೇ ತಂಡ ತಕರಾರು ಬಂದಿಲ್ಲ, ಇದು ಮಾಡಬೇಕಂತೇಳಿ ನಾವು ಹಮ್ಮಿಕೊಂಡಿರ್ತೀವಿ. ನಮ್ಮ ರಡ್ಡೇರಟ್ಟಿ ಗೋಕಾಕ್ ತಾಲೂಕಿನ ರಡ್ಡೇರಟ್ಟಿ ಗ್ರಾಮದಲ್ಲಿ ಶ್ರೀ ಯಲ್ಲಾಲಿಂಗ ಮಹಾರಾಜರ ಶಿಷ್ಯರಾದಂಥ ಗಣಪತಿ ಮಹಾರಾಜರ ಒಂದು ಈ ಪತ್ರಿವನ ಮಠದಲ್ಲಿ ಮಠವನ್ನು ಸ್ಥಾಪಿಸಿ
ಅಪಾರ ಭಕ್ತರನ್ನು ಗಳಿಸಿಕೊಂಡು ತಮ್ಮ ಸುತ್ತಮುತ್ತಲಿನ ಹಳ್ಳಿನ ಭಕ್ತರನ್ನು ಗಳಿಸಿಕೊಂಡು ಜಾತ್ರೆಯನ್ನು ಹಮ್ಮಿಕೊಳ್ಳುತ್ತಾ ಪ್ರತಿ ವರ್ಷದಂತೆ ಹಮ್ಮಿಕೊಳ್ಳುತ್ತಾ ಬಂದಿರ್ತಾರೆ. ಅದರಂತೆ ಆ ಗಣಪತಿ ಮಹಾರಾಜರ ಲಿಂಗೈಕ್ಯವಾಗ್ತಕ್ಕಂಥ ಜಾತ್ರೆ ನಡೆಸಿಕೊಂಡು ಹೋಗ್ತದೆ. ಈಗೂ ಶ್ರೀ ಮಾಧವಾನಂದ ಪ್ರಭುಗಳ ಒಂದು ಅವರ ಸಾರಥ್ಯದಲ್ಲಿ ಈ ಜಾತ್ರೆಯನ್ನು ನಾವು ನಡೆಸ್ಕೊಂಡು ಹೋಗ್ತೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಜೋಡೆತ್ತಿನ ಬಂಡಿ ತೆರಬಂಡಿ ಸ್ಪರ್ಧೆ ಮತ್ತು ಸಂಗ್ರಾಮ ಕಲಾ ಕುಸ್ತಿ ಈ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೇವೆ. ಮತ್ತು ಈ ವರ್ಷ ಗಣಪತಿ ಮಹಾರಾಜರ ಒಂದು ಚರಿತ್ರೆ ಬುಕ್ ಬಿಡುಗಡೆ ಮಾಡಿರ್ತೀವಿ. ಅದು ಇವತ್ತಿನ ಪಾಡ್ಯದ ನಿಮಿತ್ತವಾಗಿ ಸಂಜೆ 6 ಗಂಟೆಗೆ ಅದನ್ನು ಪುಸ್ತಕ ಲೋಕಾರ್ಪಣೆ ಮಾಡುತ್ತೇವೆ. ಅದರಂತೆ ರಾತ್ರಿ ನಾಟಕ ಜರುಗುತ್ತದೆ. ಎಲ್ಲ ಕಾರ್ಯಕ್ರಮ ಮತ್ತು ಪ್ರಸಾದ ಬಂದಿರತಕ್ಕಂಥದ್ದು ಬಹಳ ಅಪರೂಪದ ಕಾರ್ಯಕ್ರಮ. ಈ ಕಾರ್ಯಕ್ರಮದಿಂದ ಏನಾಗಲಿ ಅಂತ ಕೇಳಿದ್ರೆ ಲೋಕ ಕಲ್ಯಾಣ ಆಗಲಿ ಅಂತ ನಾನು ಆಶಿಸಿ ಆ ಗಣಪತರಾವ್ ಮಹಾರಾಜರು ಮತ್ತು ಯಲ್ಲಾಲಿಂಗ ಮಹಾರಾಜರಲ್ಲಿ ಬೇಡಿಕೊಂಡು ಎಲ್ಲರಿಗೂ ಶರಣಾರ್ಥಿಗಳು. ಹರಿ ಕುಣಿದಾನಮ್ಮ ಹರಿ ಕುಣಿದಾನ ಹರಿ ಕುಣಿದಾನಮ್ಮ ಹರಿ ಕುಣಿದಾನ ಅಕಳಂಕ ಚರಿತ ಮಕರ ಕುಂಡಲ ಘನ ಅಕಳಂಕ ಚರಿತ ಮಕರ ಕುಂಡಲ ಘನ ಸಕಲರ ಪಾಲಿಪ ಹರಿ ಕುಣಿದಾನ ಸಕಲರ ಪಾಲಿಪ ಹರಿ ಕುಣಿದಾನ ಹರಿ ಕುಣಿದಾನಮ್ಮ ಹರಿ ಕುಣಿದಾನ ಹರಿ ಕುಣಿದಾನಮ್ಮ ಹರಿ ಕುಣಿದಾನ ಹರಳೆಲೆ ಮಾಗಾಯಿ ಕೊರಳ ಮುತ್ತಿನ ಸರ ಹರಳೆಲೆ ಮಾಗಾಯಿ ಕೊರಳ ಮುತ್ತಿನ ಸರ ತರುಣಿಯ ರಣಗೂಡಿ ಹರಿ ಕುಣಿದಾನ ತರುಣಿಯ ಹರಿ ಕುಣಿದಾನ ಪುಟ್ಟ ಬಟ್ಟೆಯ ಮೇಗೆ ನೆಟ್ಟ ಕನ್ನೆಯ ಧಾಮ ಪುಟ್ಟ ಬಟ್ಟೆಯ ಮೇಗೆ ನೆಟ್ಟ ಕನ್ನೆಯ ಧಾಮ ಬಿಟ್ಟ ಮಲ್ಲರ ಗಂಧ ಹರಿ ಕುಣಿದಾನ ಬಿಟ್ಟ ಮಲ್ಲರ ಗಂಧ ಹರಿ ಕುಣಿದಾನ ಹರಿ ಕುಣಿದಾನಮ್ಮ ಹರಿ ಕುಣಿದಾನ ಹರಿ ಕುಣಿದಾನಮ್ಮ ಹರಿ ಕುಣಿದಾನ ಪರಮ ಭಾಗವತರ ಕೇರಿಯೊಳಾಡುವ ಪರಮ ಭಾಗವತರ ಕೇರಿಯೊಳಾಡುವ ಪುರಂದರ ವಿಠಲ ಹರಿ ಕುಣಿದಾನ ಪುರಂದರ ವಿಠಲ ಹರಿ ಕುಣಿದಾನ ಹರಿ ಕುಣಿದಾನಮ್ಮ ಹರಿ ಕುಣಿದಾನ ಹರಿ ಕುಣಿದಾನಮ್ಮ ಹರಿ ಕುಣಿದಾನಮ್ಮ ಹರಿ ಕುಣಿದಾನಮ್ಮ ಹರಿ ಕುಣಿದಾನ ದಳವಾಯಿ ಎಜುಕೇಶನ್ ಟ್ರಸ್ಟ್ ಕೌನ್ಸಿಲ್ಗೆ ಇವರು ಹಾಗೂ ಎಲ್ಲ ನಮ್ಮ ಊರಿನ ಸಮಸ್ತ ಗುರಿಯರು ಸೇರಿಕೊಂಡು ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ. ಗಣಪತಿ ಮಹಾರಾಜ ಕಿ ಭೋಲೆ ಭಾರತ್ ಮಾತಾ ಕಿ. ಸಾಂತ್ರ ಒಂದು ಈಟ್ ಆಯ್ ಚಲೋ
ಬೆಚ್ಚರಿ ಅದನ್ನ ಇಬ್ಬರು ಬಡಿಸಿ ಮಕ್ಕಳು ಹಿಡ್ಕೊಂಡಿರ್ತಾರೆ. ತೆಳಗ್ ಮಾಡ್ರಿ, ಅದನ್ನ ತೆಳಗ್ ಮಾಡ್ರಿ, ವಿಡಿಯೋ ಬರಂಗಿಲ್ಲ, ತೆಳಗ್ ಮಾಡ್ರಿ. ಜೋರಾದ ಚಪ್ಪಾಳೆ ಮುಖಾಂತರ ನಮ್ಮ ರೆಡ್ಡಿ ಸಾಹಿತ್ಯದ ಬಗ್ಗೆ ಬಹಳ ಚೊಕ್ಕ ಚಿನ್ನದಂಗ ನಾಲ್ಕ ಮಾತು ಹೇಳಿದ್ರು ಚೊಕ್ಕ ಚಿನ್ನದಂಗ ಮಾತಾಡಿದಾರೆ ದಳವಾಯಿಸರು. ಅವ್ರಿಗೆ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಧನ್ಯವಾದಗಳನ್ನು ಅರ್ಪಿಸೋದು. ಬಹಳ ಅಜರಾಮರ ಭೂಮಿ ಮೇಲೆ ಉಳಿಯುವಂತ ಸೇವಾ ಮಾಡಿದ್ದಾರೆ, ಅವರು ಸೇವೆ ಮಾಡಿದ್ದಾರೆ. ಮತ್ತು ನಮ್ಮ ಪಟ್ಟಣ ಶೆಟ್ಟಿ ಅವರು ಮತ್ತು ಮಾಧವಾನಂದ ಮಹಾರಾಜರು ಬಹಳ ಶ್ರಮ ಪಟ್ಟಾರ. ಇವತ್ತ ಸುಮಾರು 48 ವರ್ಷಗಳ ಹಿಂದೆ ಶರೀರವನ್ನು ಬಿಟ್ಟಿರತಕ್ಕಂಥ ಲಿಂಗೈಕ್ಯರಾಗಿರ್ತಕ್ಕಂಥ ಗಣಪತಿರಾವ್ ಮಹಾರಾಜರ ಜೀವನ ಚರಿತ್ರೆಯನ್ನು ಇವತ್ತು ಪುಸ್ತಕ ರೂಪಾಂತರ ಜಗತ್ತಿಗೆ ಕೊಟ್ಟಾರಪ್ಪ ಅಂತಂದ್ರೆ ಇದೇನು ಸಾಮಾನ್ಯ ಮಾತಲ್ಲ. ಇವರು ಮೂವರಿಗೂ ಪರಮಾತ್ಮ ಆಯುಷ್ಯ ಆರೋಗ್ಯ ಕೊಟ್ಟ ರಕ್ಷಣೆ ಮಾಡಿ ಅಂತ ನಾವು ರೆಡ್ಡಿ ಗ್ರಾಮದ ಸಮಸ್ತ ಗುರು ಹಿರಿಯರ ಪರವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. सदगुरु श्री सिद्धरामेश्वर महाराज की पूज्य मुरुगा राजेंद्र महाराज की गणपत महाराज की ಈ ಶುಭ ಸಂಜೆಯಲ್ಲಿ ಈ ಶುಭ ವಾತಾವರಣದಲ್ಲಿ ಗಣಪತಿ ಮಹಾರಾಜರ ಹೊಸ ವರ್ಷ ಯುಗಾದಿ ಹೊಸ ವರ್ಷದ ಹೊಸ ದಿನದಂದು ಲಿಂಗೈಕ್ಯ ಪರಮ ಪೂಜ್ಯ ಗಣಪತಿ ಮಹಾರಾಜರ ಜಾತ್ರಾ ಮಹೋತ್ಸವದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಶ್ರೀಮಠದ ಪತ್ರಿಬನ ಮಠದ ಪರಮ ಪೂಜ್ಯ ಮಾಧವಾನಂದ ಪ್ರಭಾ ನಿರ್ವಿಘ್ನಂ ಕುರು ಮೇ ದೇವೋ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯ ಅಂತ ಕೇಳಿದ್ರು. ಕಳ್ಳಗಂಜಿ ಕಾಡು ಹೊಕ್ಕರೆ ಹುಲಿ ತಿಂಬುದೇ ಮಾಂಬುದೇ, ಹುಲಿಗಂಜಿ ಹುತ್ತು ಹೊಕ್ಕರೆ ಸರ್ಪ ಕಚ್ಚುವುದೇ ಮಾಂಬುದೇ, ಕಾಲಕ್ಕಂಜಿ ಭಕ್ತನಾದೊಡೆ ಕರ್ಮ ತಿಂಬುದೇ ಮಾಂಬುದೇ, ಇಂತಿ ಮೃತ್ಯುವಿನ ಬಾಯಿ ತುತ್ತಾದ ವೇಷಡಂಬಕ್ಕನೇನೆಂಬೆ ಗುಹೇಶ್ವರ. ಮಾತಿನ ತಾತ್ಪರ್ಯ ಏನು ಅಂತ ಕೇಳಿದ್ರೆ ಕೊನೆದೊಂದು ಮಾತು ತಿಳ್ಕೊಂಡ್ರೆ ಸಾಕು. ಕಾಲಕ್ಕಂಜಿ ಭಕ್ತನಾದೊಡೆ ಕರ್ಮ ತಿಂಬುದೇ ಮಾಂಬುಜೆ. ಕಾಲ ಅಂದ್ರ ಮೃತ್ಯು, ಮೃತ್ಯು ಅಂದ್ರ ಯಮ.